Swami Vivekananda said, each one of us has infinite potential. In everyday achievements, however big or small, in the growing confidence and in moments of hope and joy, we see his words come true. Achieving one's potential is an ongoing pursuit, one that often requires trying out new ways and working with each other. ಮೊಟ್ಟ ಮೊದಲ ಬಾರಿಗೆ NGO, ಗೌರ್ನಮೆಂಟ್ ಮತ್ತು ನಮ್ಮ ಪೇರೆಂಟ್ಸ್ಗಳ ಕಡೆಯಿಂದ ಇಲ್ಲಿ ಒಂದು ಸೆಂಟ್ರ್ ಓಪನ್ ಆಗಿದೆ. ನಾವು ಇಲ್ಲಿಂದ ಮೈಸೂರಿಗೆ ಹೋಗಬೇಕಿತ್ತು ಎಲ್ಲ ಥೆರಪಿಗೆ, ಸ್ಪೀಚ್ ಆಗಲಿ, ಫಿಸಿಯೋಥೆರಪಿ ಆಗಲಿ, ಮತ್ತೊಂದು ಈ ಥರ CP ಮಕ್ಕಳು, ಆಟಿಸಮ್ ಮಕ್ಕಳು ಅಂತೇಳಿ ಇಲ್ಲಿ ಒಂದು 100, 150, 200 ಮಕ್ಕಳಿದ್ದಾರೆ ಸರ್. ಪ್ರತಿಯೊಬ್ಬರು ನಾವು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಮೈಸೂರಿಗೆ ಹೋಗಿ ಬರೋಕ್ಕೆ ನಮಗೆ ಅಪ್ ಟು 5 hours ಬೇಕಿತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ನಮಗೆ ಒಂದು ಥೆರಪಿ ಸೆಂಟರ್ನ ಮಾಡಿಕೊಡಿ ಅಂತ ಕೇಳ್ಕೊಂಡ್ವಿ ಸರ್ ಲಾಸ್ಟ್ 1 year ಬ್ಯಾಕ್. It has been our experience every time that parents have played a leading role in fast-tracking the development of the children, and forming a parents association is a step in this direction. ಈಗ ನಾವು ಆ ಪೇರೆಂಟ್ಸ್ ಅಸೋಸಿಯೇಷನ್ನ ನಡೆಸ್ಕೊಂಡು ಹೋಗೋದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಒಗ್ಗಟ್ಟಾಗಿ ಯಾವ ರೀತಿ ಹೋರಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ನಾವು ಸದೃಢವಾಗಿ ನಾವು ಎಲ್ಲರಿಗೂ ಸಮ ಅಂತ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಒಗ್ಗಟ್ಟಾಗಿ ಒಕ್ಕೂಟವನ್ನು ರಚನೆ ಮಾಡಿ ಮುಂದೆ ಸಾಗಬೇಕು, ನಮ್ಮ ಸಂಸ್ಥೆಯ ಜೊತೆ ಹೋಗಬೇಕು, ನಮ್ಮ ಮಕ್ಕಳಿಗೆ ಮುಂದಕ್ಕೆ ಒಂದು ಭವಿಷ್ಯ ಇದೆ, ಆ ಭವಿಷ್ಯಕ್ಕೆ ನಾವು ಈಗಲಿಂದನೇ ಬುನಾದಿ ಹಾಕಬೇಕು ಅನ್ನೋದಕ್ಕೋಸ್ಕರ ಒಕ್ಕೂಟವನ್ನು ರಚನೆ ಮಾಡಿದ್ದೀವಿ. Development initiatives must be community demanded and community owned. 3 ಇದು 8 Tailored to meet the needs of mothers of children with cerebral palsy, the fashion designing training course is now being conducted in our hospital premise. Under the same roof, the mothers learn skills to start earning and their children receive therapy to start moving. ನಮಗೆ ಟೈಲರಿಂಗ್ ವ್ಯವಸ್ಥೆ ಬೇಕಾಗಿತ್ತು, ನನಗೆ ಫ್ಯಾಷನ್ ಡಿಸೈನರಿಂಗ್ ವ್ಯವಸ್ಥೆ ಇಷ್ಟ ಆಗಿತ್ತು. ನನ್ನ ಮಗುನ ಥೆರಪಿ ಕರ್ಕೊಂಡು ಬರ್ತಾ ಇದ್ದೆ. ನಮ್ಗೆ ಇಲ್ಲೇ ವ್ಯವಸ್ಥೆ ಮಾಡಿಕೊಡಿ, ಕೆಂಚನಹಳ್ಳಿ ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಫಸ್ಟ್ ಇಲ್ಲಿ ಒಂದು ಇವಾಗ ವ್ಯವಸ್ಥೆ ನಡೀತಾ ಇತ್ತು. ಅದಕ್ಕೆ ನಾನು 1 ತಿಂಗಳಿಂದ ಇಲ್ಲಿ ಮಗು ಥೆರಪಿನೂ ಮಾಡಿಸ್ಕೊತಾ ಇದ್ದೀನಿ, ಇವಾಗ ಟ್ರೈನಿಂಗ್ನು ತಗೋತಾ ಇದ್ದೀನಿ. The Spinal Cord Injury Rehabilitation Camp, in collaboration with the government and NGOs, brought together diverse partners driven by a common goal: comprehensive rehabilitation of persons with disabilities. ದಿನಕ್ಕೆ 500 ರೂಪಾಯಿ ಸಂಪಾದನೆ ಆಗುತ್ತೆ ಅಂಗಡಿಯಿಂದ. ಅದರಲ್ಲಿ 300 ರೂಪಾಯಿ ಖರ್ಚು ತಂದ್ರೆ ಸಾಮಾನು ಬಿಟ್ಟು ಲಾಭ 100 ರೂಪಾಯಿ ಸಿಗುತ್ತೆ. ಅದ್ರಲ್ಲಿ ಮನೆಗೆ ಸ್ವಲ್ಪ ಮೆಡಿಕಲ್ ಇದು ಹಾಸ್ಪಿಟಲ್ಗೆ ಖರ್ಚು ಸ್ವಲ್ಪ ನೋಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ.